ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನವರಾತ್ರಿ ಹಬ್ಬದ 4ನೇ ದಿನದ್ದು, ಅಂದರೆ ಇವತ್ತು ತಾಯಿ ಕೂಷ್ಮಾಂಡ ದೇವಿನ ಆರಾಧನೆ ಮಾಡ್ತೀವಿ. ಇವತ್ತು ಕೂಷ್ಮಾಂಡ ದೇವಿಗೆ ಒಂದು ಸ್ಪೆಷಲ್ ಆಗಿ ಒಂದು ದೀಪ ಹಚ್ಚಿಬಿಟ್ರೆ ಮನೆ ಹೊರಗಡೆ ಹಚ್ಚಬೇಕು, ಮನೆಯಲ್ಲ ಗುಂಬಳಕಾಯಿಂದ ಒಂದು ದೀಪ ಹಚ್ಚಿದರೆ ಅಂತೂ ನಮ್ಮ ಮನೆಯಲ್ಲಿರೋ ಎಲ್ಲ ಕಷ್ಟಗಳು ನಿವಾರಣೆ ಆಗ್ತವೆ. ಸೊ ಅದು ಯಾವ ರೀತಿ ಹಚ್ಚಬೇಕು ಅಂತ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ವಿಡಿಯೋಲ್ಲಿ ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೂ ನೋಡಿ. ಹಾಗೆ ನಿಮ್ಗೇನಾದ್ರು ಇವತ್ತಿನ ವಿಡಿಯೋ ಇಷ್ಟ ಅಂದರೆ ಒಂದು ಲೈಕ್ನ ಮಾಡಿ. ಇವತ್ತು ತಾಯಿ ಕೂಷ್ಮಾಂಡ ದೇವನೇ ಆರಾಧನೆ ಮಾಡೋದ್ರಿಂದ ಇವತ್ತು ನಾವು ಧರಿಸ್ಬೇಕಂತ ಬಟ್ಟೆ ಕಲರ್ ಬಂದುಬಿಟ್ಟು ಹಳದಿ ಬಣ್ಣ, ಅಂದರೆ ಯೆಲ್ಲೋ ಕಲರ್. ಇವತ್ತು ದೇವರ ನೈವೇದ್ಯಕ್ಕೆ ಮೊಸರನ್ನ ಮಾಡ್ಬೋದು, ಇಲ್ಲ ಅಂತಂದರೆ ಹಾಲು ಪಾಯಸನ ಮಾಡ್ಬೋದು. ಸೊ ನಾನು ಇವತ್ತು ಮೊಸರನ್ನ ಮಾಡ್ತಿದ್ದೀನಿ. ಮೊಸರನ್ನ ಮಾಡ್ಕೊಳ್ಳಿಕ್ಕೆ ರೈಸನ್ನು ಮಾಡಿಟ್ಕೊಂಡು ತಣ್ಣಗೆ ಹಾಕಿ ಬಿಟ್ಟಿದ್ದೀನಿ. ಈಗ ಮೊಸರನ್ನಕ್ಕೆ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಒಂದು ಚಿಕ್ಕದೊಂದು ಬಾಣಲೆಗೆ ಆಯಿಲು, ಸಾಸಿವೆ, ಜೀರಿಗೆ ಹಾಗೆ ಕಡಲೆಬೇಳೆ, ಇದಕ್ಕೆ ಉದ್ದಿನಬೇಳೆನ ಸೇರಿಸ್ಕೊಂಡು ನಾವು ನಾರ್ಮಲಾಗಿ ಮೊಸರನ್ನ ಮಾಡೋದಕ್ಕಿಂತ ಸ್ವಲ್ಪ ಟೆಂಪಲ್ ಸ್ಟೈಲಲ್ಲಿ ಮೊಸರನ್ನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಬರೀ ಮೊಸರನ್ನ ಹಿಕ್ಕಬಾರ್ದು, ಬರೀ ಮೊಸರು ಮತ್ತು ಅನ್ನ ಕಳಿಸ್ಬಿಟ್ಟು ಯಾವುದೇ ಕಾರಣಕ್ಕೂ ಹಿಕ್ಕಬಾರ್ದು. ಆ ಥರ ಮೊಸರನ್ನ ಹಿಡಕ್ಕಂತಲೇ ಕೆಲವೊಂದು ಸ್ಪೆಷಲ್ ಡೇ ಇರ್ತವೆ. ಹಾಗೆ ಕೆಲವೊಂದು ದೇವರಿಗೆ ಮಾತ್ರ ಬರೀ ಮೊಸರನ್ನ ಹಿಕ್ಕಬೇಕಾಗುತ್ತೆ. ನಾವು ಈ ಥರ ನೈವೇದ್ಯಗಳು ಮಾಡೋ ಟೈಮಲ್ಲಂತೂ ಬರೀ ಮೊಸರನ್ನ ಇಕ್ಕಕ್ಕೆ ಹೋಗಬಾರ್ದು. ಅದಕ್ಕೆ ಈ ಥರ ಒಗ್ಗರಣೆ ಮಾಡಿಬಿಟ್ಟು ಸ್ವಲ್ಪ ಅದಕ್ಕೆ ಸ್ಪೆಷಲಾಗಿಯೇ ಮಾಡಿಕ್ಬೇಕಾಗುತ್ತೆ. ಈ ಒಗ್ಗರಣೆಗೂ ಅಷ್ಟೇ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಬಿಟ್ಟು ಆ ಒಗ್ಗರಣೆ ತಣ್ಣಗೆ ಹಾಕಿ ಬಿಟ್ಬಿಡೋಣ. ಬಿಸಿ ಬಿಸಿ ಸೇರಿಸಬಾರ್ದು. ಈಗ ಅನ್ನನೂ ಸಹ ತಣ್ಣಗಾದ್ಮೇಲೆ ಈಗ ಒಂದು ಬೌಲ್ಗೆ ತಗೊಂಡು ಅನ್ನ ಸ್ವಲ್ಪ ಮೆತ್ತಿಗೆ ಮಾಡ್ಕೊಳ್ಳೋಣ. ಸೊ 4ರಿಂದ 5 ವಿಸಿಲ್ ಹಾಕಿಸ್ಕೊಂಬಿಟ್ರೆ ಅನ್ನ ಮೆತ್ತಿಗೆ ಆಗಿಬಿಡುತ್ತೆ. ಈಗ ಅದಕ್ಕೆ ತಣ್ಣಗೆ ಅಂತ ಅನ್ನಕ್ಕೇ ಮೊಸರನ್ನ ಹಾಕ್ಕೊಂಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಮೊದಲೇ ಮಾಡಿಟ್ಟಂಥ ಒಗ್ಗರಣೆ ಇತ್ತಲ್ಲ, ಆ ಒಗ್ಗರಣೆನ ಸೇರಿಸ್ಕೊಳ್ಳೋಣ. ಸೊ ನಾವಿವತ್ತು ಮಾಡ್ತಿರೋದು ಟೆಂಪಲ್ ಸ್ಟೈಲ್ ಮೊಸರನ್ನ ಆಗಿರೋದ್ರಿಂದ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಳ್ಳೋಣ. ಪೆಪ್ಪರ್ ಪೌಡರ್ ಹಾಕಿದ್ರೆ ಮೊಸರನ್ನ ತುಂಬಾ ಚೆನ್ನಾಗಿರುತ್ತೆ. ಸೊ ನನಗೆ ಸ್ವಲ್ಪ ಇವತ್ತು ವೀಡಿಯೋ ಕ್ಲಾರಿಟಿ ಇಲ್ಲ, ಯಾಕಂದರೆ ಇವತ್ತು ಬೆಳಿಗ್ಗೆಯಿಂದನೇ ಕರೆಂಟ್ ಹೋಗಿಬಿಟ್ಟಿತ್ತು. ಅದಕ್ಕೆ ಸ್ವಲ್ಪ ವೀಡಿಯೋಸ್ ಎಲ್ಲ ಸ್ವಲ್ಪ ಕ್ಲಾರಿಟಿ ಮಿಸ್ ಆಗಿದೆ. ಬೆಳಗ್ಗೆ ಇರಲಿಲ್ಲ, ಬರೀ ಫೋನ್ ಲೈಟಲ್ಲಿ ಅಷ್ಟೇ ಇವಾಗ ವೀಡಿಯೋ ಶೂಟ್ ಮಾಡ್ಕೊತಿರೋದು. ಈ ಒಗ್ಗರಣೆ ಮತ್ತು ಕೊತ್ತಂಬರಿನ ಮಿಕ್ಸ್ ಮಾಡಿಕೊಂಡು ಇದರ ಜೊತೆಗೇ ಸ್ವಲ್ಪ ದಾಳಿಂಬೆ ಹಣ್ಣಿನ ಬೀಜನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಮೊಸರನ್ನ ರೆಡಿ ಆಗಿಬಿಡುತ್ತೆ. ಈ ಥರ ಮಾಡಿಕೊಂಡು ಇಕ್ಕಬೇಕಾಗುತ್ತೆ. ಬರೀ ಮೊಸರನ್ನ ಯಾವಾಗ ಇಡ್ತೀವಿ ಅಂತಂದರೆ ಅದಕ್ಕೆ ಒಂದು ವರ್ಷದಲ್ಲಿ ಒಂದು ದಿನ ಒಂದು ಸ್ಪೆಷಲ್ ಡೇ ಬರುತ್ತೆ. ಆವಾಗ ಮಾತ್ರ ಆ ದೇವರಿಗೆ ನೈವೇದ್ಯವಾಗಿ ಸಮರ್ಪಣೆ ಮಾಡಬೇಕಾಗುತ್ತೆ. ನಾರ್ಮಲ್ ಎಲ್ಲ ದೇವರಿಗೂ ಮೊಸರನ್ನ ಇಕ್ಕಬಾರ್ದು, ಅದರಲ್ಲೂ ಕೆಲವೊಂದಿದ್ದಾವೆ. ಬಟ್ ಅದನ್ನು ನಾವು ತಿಳ್ಕೊಂಡಿರ್ಬೇಕಷ್ಟೇ. ಬಟ್ ಈ ಥರ ಒಗ್ಗರಣೆ ಮಾಡಿಬಿಟ್ಟು ಯಾವ ದೇವ್ರಿಗಾದರೂ ಅರ್ಪಣೆ ಮಾಡ್ಬೋದು. ಬರೀ ಮೊಸರನ್ನ ಅಂತೂ ಯಾವುದೇ ಕಾರಣಕ್ಕೂ ಇಡೋಕ್ಕೆ ಹೋಗಬಾರ್ದು. ಇವಾಗ ಇನ್ನು ದೇವ್ರ ಮನೆಯೆಲ್ಲ ಒರೆಸ್ಕೊಂಡು ಇವಾಗ ದೇವ್ರಿಗೆಲ್ಲ ಹೂವನ್ನು ಇಕ್ಬಿಟ್ಟು ಇವತ್ತು ಹಳದಿ ಬಣ್ಣ ಆಗಿರೋದು ನಾನು ಸ್ವಲ್ಪ ಇವತ್ತು ಸೇವಂತಿಗೆ ಹೂವಿಂದನೇ ದೇವ್ರನ್ನ ಅಲಂಕಾರ ಮಾಡ್ಕೊಂಡಿದ್ದೀನಿ. ಇವತ್ತು ಎಲ್ಲ ಇಕ್ಬಿಟ್ಟು ಇನ್ನು ದೇವರ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ಕೊತಿದ್ದೀನಿ. ಸೊ ನಾನು ಈ 3 ದಿನದ ವೀಡಿಯೋಸ್ ಎಲ್ಲ ಎಲ್ಲೂ ಪೂಜೆನ ಮಾಡೋದನ್ನು ತೋರಿಸಿರಲಿಲ್ಲ. ಇವತ್ತು ಒಬ್ಬರು ಕಮೆಂಟ್ ಮಾಡಿದ್ದು ನನಗೆ, ಸೊ ನೀವು ಪೂಜೆ ಮಾಡೋದನ್ನು ತೋರಿಸಿ ಅಂತ. ಸೊ ಅವರಿಗಾಗಿ ಅದಕ್ಕಂತಲೇ ಯಾವಾಗೂ ನಾನು ಪೂಜೆ ಆದಮೇಲೆ ವಿಡಿಯೋನ ಶೂಟ್ ಮಾಡ್ಕೊತಿದ್ದೆ. ಬಟ್ ಇವತ್ತು ಪೂಜೆ ಮಾಡ್ಬೇಕಾದ್ರೆ ಮಾಡ್ಕೊತಿದ್ದೀನಿ. ಅದೇ ನಾವು ಡೈರೆಕ್ಟಾಗಿ ದೀಪನ ಬೆಂಕಿ ಕಡ್ಡಿಯಿಂದ ಹಚ್ಚಬಾರ್ದು. ಈ ಥರದ ಗಂಧದ ಕಡ್ಡಿಗೆ ಹಚ್ಕೊಂಡು ದೀಪನ ಹಚ್ಚಬೇಕಾಗುತ್ತೆ. ಹಾಗೆ ನಾವು ದೇವ್ರ ಮನೆಗೆ ಈ ಬೆಂಕಿದು ಬಾಕ್ಸ್, ಮ್ಯಾಚ್ ಬಾಕ್ಸ್ ಬರುತ್ತಲ್ಲ, ಅದನ್ನಂತೂ ಇಡೋ ಹಂಗಿಲ್ಲ. ಸೊ ದೀಪನೂ ಅಷ್ಟೇ ಯಾವುದೇ ಕಾರಣಕ್ಕೂ ಈ ಥರ ಬತ್ತಿಗೆ ಹಚ್ಕೊಂಡಾದರೂ ಹಚ್ಚಬೇಕಾಗುತ್ತೆ. ಡೈರೆಕ್ಟ್ ಬೆಂಕಿ ಕಡ್ಡಿಯಿಂದ ಹಚ್ಚಿದ್ರೆ ಅದು ನಿಜ ತುಂಬಾ ಒಂಥರ ಅದು ನೆಗೆಟಿವಲ್ಲಿ ತೋರಿಸುತ್ತೆ. ಅದು ಒಳ್ಳೆಯದೂ ಅಲ್ಲ, ಅಷ್ಟೊಂದು ಶ್ರೇಷ್ಠನೂ ಅಲ್ಲ ದೇವ್ರಿಗೆ ಬೆಂಕಿ ಕಡ್ಡಿಯಿಂದ ಹಚ್ಚೋದು. ಸೊ ಯಾಕಂದರೆ ಬೆಂಕಿ ಕಡ್ಡಿನ ನಾವು ಒಂದೊಂದು ಸಲ ಒಳ್ಳೆಯದಕ್ಕೆ ಯೂಸ್ ಮಾಡ್ತೀವಿ, ಅದನ್ನು ಕೆಟ್ಟದ್ದಕ್ಕೂ ಯೂಸ್ ಮಾಡ್ತೀವಲ್ಲ, ಆದ್ದರಿಂದ ಅದೇ ಗಂಧದ ಕಡ್ಡಿಯಿಂದ ಹಚ್ಚಿದರೆ ತುಂಬಾ ಶ್ರೇಷ್ಠ. ಸೊ ಹಾಗೆ ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರಿಗೂ ಸ್ವಲ್ಪ ತುಳಸಿಯಿಂದ ಅಲಂಕಾರ ಮಾಡಿಕೊಂಡು ಇವತ್ತು ದೀಪಗಳನ್ನ ಹಚ್ಕೊತಿದ್ದೀನಿ, ತುಪ್ಪ ದೀಪಗಳನ್ನು. ಸೊ ಇವತ್ತು ಗುರುವಾರ ಅಂದರೆ ನನಗೊಂಥರ ಸ್ಪೆಷಲ್ ಡೇನೇ ಆಗಿರುತ್ತೆ. ಸೊ ಇವತ್ತು ರಾಯರಿಗೂ ನೈವೇದ್ಯವನ್ನು ಇಕ್ಬಿಟ್ಟು ಒಂದು ಲೋಟದಲ್ಲಿ ತುಳಸಿ ನೀರು ಮತ್ತು ಅದಕ್ಕೆ ಒಂದು ತುಳಸಿ ಎಳೆನ ಹಾಕ್ಬಿಟ್ಟು ಇಕ್ತೀನಿ. ಸೊ ನಾವು ಏನೇ ನೈವೇದ್ಯ ರಾಯರಿಗೆ ಇಡಬೇಕಾದ್ರೆ ನೈವೇದ್ಯದಲ್ಲಿ ಒಂದು ತುಳಸಿ ಎಳೆನ ಇಕ್ಬಿಟ್ಟಿಟ್ಟು ಅದು ದೇವರಿಗೆ ಸಮರ್ಪಣೆ ಮಾಡ್ದಂಗೆ ಅದು ಶ್ರೇಷ್ಠವಾಗುತ್ತೆ. ನಮಗೆ ಗುರುವಾರ ಬರೋದನ್ನು ಕಾಯ್ತಾ ಇರ್ತೀನಿ. ಏನೋ ಒಂಥರ ಗುರುವಾರ ಬಂತು ಅಂದರೆ ಒಳ್ಳೆ ಪಾಸಿಟಿವ್ನೆಸ್ಸು, ಬೇಗ ಬೇಗ ಪೂಜೆ ಮಾಡಬೇಕನ್ನೋ ಕ್ಯೂರಿಯಾಸಿಟಿ ಎಲ್ಲನೂ ಇರುತ್ತೆ. ಒಂಥರ ದೇವ್ರನ್ನ ಆರಾಧನೆ ಮಾಡ್ಕೋಬೇಕು, ರಾಯರನ್ನ ಯಾವಾಗ ಆರಾಧನೆ ಮಾಡ್ಕೊತೀವಿ ಅನ್ನೋ ಒಂಥರ ಮೈಂಡ್ ಸೆಟ್ಟಲ್ಲೇ ಇದ್ಬಿಡ್ತೀನಿ. ಗುರುವಾರ ಅಂತೂ ನಾನು ಗುರುವಾರ ಬರೋದನ್ನೇ ಕಾಯ್ತಿರ್ತೀನಿ. ಇವತ್ತು ರಾಯರನ್ನ ಅಷ್ಟೇ ನನಗೆ ತುಂಬಾ ಖುಷಿ ಆಯಿತು. ರಾಯರಿಗೆ ಇವತ್ತು ಅಲಂಕಾರನೂ ಅಷ್ಟೇ ನನಗೆ ಗೊತ್ತಿಲ್ದಂಗೆ ಸಿಂಪಲ್ಲಾಗೇ ಇವತ್ತು ಇರೋವಂಥ ಹೂವದಲ್ಲೇ ಸಿಂಪಲ್ಲಾಗಿ ಅಲಂಕಾರ ಮಾಡಿಕೊಂಡು ಪೂಜೆನೇ ಮಾಡಿಕೊಂಡೆ. ಹಾಗೆ ಇವತ್ತು ರಾಯರ ಮುಂದೆ ನಾರ್ಮಲಾಗಿ ದೀಪ ಹಚ್ಚೋದಕ್ಕಿಂತ ಇನ್ನೊಂದೆರಡು ತುಪ್ಪ ದೀಪನ ಹಚ್ಚಿದ್ದೆ. ಯಾಕಂದರೆ ಒಂದೊಂದು ಸಲ ಸಂಕಲ್ಪ ಮಾಡಿಕೊಂಡು ಹಚ್ಚಿದ್ರೆ ಇನ್ನೂ ಒಳ್ಳೆಯದಾಗುತ್ತೆ ಅಂತ. ಹಾಗೆ ಇನ್ನು
ಧೂಪ ಎಲ್ಲ ಹಚ್ಕೊಂಡು ಮನೆಯಲ್ಲೆಲ್ಲ ಧೂಪನ ಹಾಕ್ಕೊತಿದ್ದೀನಿ. ಸೊ ಇವತ್ತು ಕರೆಂಟ್ ಇಲ್ಲದೇ ಇರೋ ಕಾರಣದಲ್ಲಿ ನಮ್ಮ ದೇವ್ರ ಮನೆಗಂತೂ ವೆಂಕಟರಮಣ ಸ್ವಾಮಿ ಫೋಟೋದು ಲೈಟ್ಸೇ ಆನ್ ಆಗಿಲ್ಲ. ಇಲ್ಲಿ ಲೈಟ್ಸ್ ಆನ್ ಆಗಿಲ್ಲ ಅಂತಂದು ದೇವ್ರ ಮನೆಯಲ್ಲಿ ಒಂಥರ ನೋಡೋಕ್ಕೇ ಒಂಥರ ಕಳೆನೇ ಇರಲ್ಲ. ಅಷ್ಟು ನೋಡೋಕೆ ಅಷ್ಟೊಂದು ಚೆನ್ನಾಗೇ ಇರಲ್ಲ ಅಂತ ಅನಿಸ್ಬಿಡುತ್ತೆ. ಸ್ವಲ್ಪ ಕತ್ಲೆ ಕತ್ಲೆ ಅನಿಸಿರುತ್ತೆ. ಅಷ್ಟೊಂದು ಅದೇ ವೆಂಕಟರಮಣ ಸ್ವಾಮಿ ಫೋಟೋಗೆ ಕರೆಂಟ್ ಇದ್ದಾಗ ಲೈಟಿಂಗ್ಸ್ ಗೊತ್ತಿದ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ, 2 ಕಣ್ಣುಗಳೇ ಸಾಲದಿರಲ್ಲ. ಅಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕಂತೂ. ಸೊ ಇನ್ನು ಪೂಜೆ ಎಲ್ಲ ಆಯಿತು. ನಾನು ಮಾಡಿಟ್ಟಂಥ ನೈವೇದ್ಯವನ್ನು ಅಲ್ಲಿಟ್ಬಿಟ್ಟು ಇನ್ನು ಇವತ್ತು ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲೇ ದೀಪ ಇವತ್ತು ಕೂಷ್ಮಾಂಡ ದೇವಿ ಆಗಿರೋದ್ರಿಂದ ಪೂಜೆ ಮಾಡ್ಕೊತೀವಲ್ಲ ಕೂಷ್ಮಾಂಡ ದೇವಿಗೆ. ಇವತ್ತು ಮನೆಯಿಂದ ಹೊರಗಡೆಗೆ ಚಿಕ್ಕದೊಂದು ಬೂದು ಕುಂಬಳಕಾಯಿ ಬರುತ್ತಲ್ಲ, ಆ ಬೂದು ಕುಂಬಳಕಾಯಿನ 2 ಭಾಗ ಮಾಡಿಕೊಂಡು ಅಲ್ಲಿ ಆಯಿಲ್ ಎಳ್ಳೆಣ್ಣೆ ಅಥವಾ ಅದಕ್ಕೆ ಇದು ಸಾಸಿವೆ ಎಣ್ಣೆ ಬರುತ್ತಲ್ಲ, ಆ ಸಾಸಿವೆ ಎಣ್ಣೆ ಹಾಕಿಬಿಟ್ಟು 2 ಕಡೆನೂ ಬತ್ತಿಗಳು 2 ಬತ್ತಿಗಳು ಹಾಕಿಬಿಟ್ಟು ಸುತ್ತ ಅರಿಶಿನ ಮತ್ತು ಕುಂಕುಮನ ಇಕ್ಬಿಟ್ಟು ಮನೆಯ ಮುಂದೆ ಬಾಗಿಲಲ್ಲಿ ಆ ಕಡೆ ಒಂದು ಈ ಕಡೆ ಒಂದು ಇಕ್ಬಿಟ್ಟು ದೀಪನ ಹಚ್ಚಬೇಕು. ಆ ರೀತಿ ಮಾಡಬೇಕು ಅಂತಂದರೆ ಮೊದಲಿಗೆ ಮನೆಯಲ್ಲೆಲ್ಲ ಪೂಜೆ ಮಾಡಿಕೊಂಡು ದೇವಿನ ಆರಾಧನೆ ಮಾಡಿಕೊಂಡು ಆಮೇಲೆ ಆ ಥರ ಮನೆಯ ಮುಂದೆ ಬಾಗಿಲ ಮುಂದೆ ಆ ರೀತಿ ಪೂಜೆ ಮಾಡ್ಕೋಬೋದು. ನಾವು ಆ ರೀತಿ ಬೂದು ಕುಂಬಳಕಾಯಿ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ಏನೇ ಕೆಲಸಗಳು ಆಗ್ತಿಲ್ಲ ಅನ್ನೋರಿಗೆ ಒಳ್ಳೆ ಪಾಸಿಟಿವ್ನೆಸ್ ಇರುತ್ತೆ, ಬೇಗ ಬೇಗ ಆಗ್ತವೆ. ಮನೆಗೆ ಯಾರ ನರದೃಷ್ಟಿನೂ ತಾಕದಿರ ಇರುತ್ತೆ. ಕೆಲವೊಂದು ಸಲ ಮನೆಯಲ್ಲಿ ತುಂಬ ನೆಗೆಟಿವ್ ಎನರ್ಜಿ ಇರುತ್ತೆ. ನಾವೇನೇನು ಅಂದ್ಕೊಂಡಾಗ ಸೊ ನಮಗೇನೂ ಒಳ್ಳೆ ಟೈಮ್ ಇರಲ್ಲ ಅನ್ನೋ ಟೈಮಲ್ಲಿ ಆ ಥರನೂ ಮಾಡ್ಬೋದು. ಆ ಥರ ಮಾಡಿದ್ರೆ ತುಂಬಾ ಶ್ರೇಷ್ಠವಾಗಿರುತ್ತೆ. ಈ ನವರಾತ್ರಿ ಹಬ್ಬಗಳ ಟೈಮಲ್ಲಿ ಅಂತ ನಾರ್ಮಲಾಗಿ ಮಂಗಳವಾರ ಹೊತ್ತು ಆ ರೀತಿ ಹಚ್ಚಿದರೆ ಕುಂಬಳಕಾಯಿದು ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದು. ಬಟ್ ಅದಕ್ಕೆ ಮಾತ್ರ ಎಣ್ಣೆ ಮಾತ್ರ ಎಳ್ಳು ಮತ್ತು ಸಾಸಿವೆ ಎಣ್ಣೆ ಅವೆರಡೆಣ್ಣೆ ಯಾವುದನ್ನಾದರೂ ಒಂದು ಹಾಕಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕೂಷ್ಮಾಂಡ ದೇವಿಯ ಪೂಜೆ 4ನೇ ದಿನದ್ದು ಆಗಿತ್ತು. ನಿಮಗೆಲ್ಲರಿಗೂ ಹೇಗೆ ಅನ್ನಿಸ್ತು ಈ ಪೂಜೆ ವಿಡಿಯೋ? ಇಷ್ಟ ಆಗಿದರೆ ಒಂದು ಲೈಕ್ನ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಅವರು ಸಹ ನೋಡಲಿ. ಅವ್ರ ಸಪೋರ್ಟ್ ಅಂತೂ ನಮಗೆ ತುಂಬಾ ಬೇಕಾಗಿದೆ. ಹಾಗೆ ಇನ್ನು ಬೆಳಿಗ್ಗೆ ಹೇಗೆ ಪೂಜೆ ಮಾಡ್ಕೊತೀವೋ ಇನ್ನು ಸಂಜೆ ಟೈಮಲ್ಲೂ ಇದೇ ಥರನೇ ಮಾಡ್ಕೊತೀವಿ. ಸಂಜೆನೂ ದೀಪ ಹಚ್ಚಿಬಿಟ್ಟು ಇನ್ನು ಹೊಸ್ಲಲ್ಲಿ ಹಾಗೆ ತುಳಸಿ ಗಿಡದ ಹತ್ರನೂ ದೀಪನ ಹಚ್ಚುತ್ತೀವಿ. ಸೊ ನಾವು ದೇವ್ರಿಗೆ ಇಟ್ಟಿರೋ ಪ್ರಸಾದ ನಾವೇ ತಿನ್ನಬೇಕು. ನಮಗೆ ತಿನ್ನೋಕ್ಕಾಗಿಲ್ಲ ಅಂತಂದರೆ ಅದನ್ನೇ ಬೇಕಾದ್ರೆ ಯಾವುದನ್ನು ಪಕ್ಷಿಗಳಿಗೂ ಹಾಕ್ಬೋದು. ಆದಷ್ಟು ನಾವು ತಿನ್ನೋಕ್ಕೆ ಟ್ರೈ ಮಾಡಬೇಕು. ನಾವು ತಿನ್ನೋದ್ರಿಂದನೇ ತುಂಬಾ ಒಳ್ಳೆಯದಾಗುತ್ತೆ. ಸೊ ಇದು ಇವತ್ತಿನ ಬ್ಲಾಗ್ ಆಗಿತ್ತು.